ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರೆ. ಇವತ್ತು ಈ ದೇಶದಲ್ಲಿ ಜನರು ಯಾವ ರೀತಿ ನರಳುತ್ತಾ ಇದ್ದಾರೆ, ಬೆಲೆ ಏರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಅನೇಕ ತಪ್ಪುಗಳು, ಬೇರೆ ಯುದ್ಧಗಳ ನೆಪದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ, ನಮ್ಮ ರಾಷ್ಟ್ರೀಯ ಅನೇಕ ಹೊರದೇಶಗಳ ಪಾಲಿಸಿಗಳ ಮಧ್ಯದಲ್ಲಿ ಯಾವ ರೀತಿ ನರಳುತ್ತಾ ಇದ್ದೀವಿ, ಇದನ್ನೆಲ್ಲ ಸಾಮಾನ್ಯ ಜನರ ಬದುಕಿನಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂಥೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಈ ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇದಾದಮೇಲೆ ನಾನು ಸುಜ್ಜಿವಾರ ಸಾಹೇಬರು ದಾವಣಗೆರೆ, ಅದಾದಮೇಲೆ ನಾಳೆ ಬಾಗಲಕೋಟೆ ಪ್ರವಾಸವನ್ನು ನಾವು ಮಾಡಿಕೊಂಡಿದ್ದೇವೆ. ಈಗ ಉಜ್ವಲ ಹೋಯಿತು, ಸೌದೆ ಯೋಜನೆ ಬಂದಿದೆ. ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟ್ಲ್ಗಳು ಯಾವ ರೀತಿ ಬಂದಾಗ್ತಾ ಇದೆ, ಹೆಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವನ್ನು ಕೂಡ ಉಪಯೋಗಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಇದೆಲ್ಲ ಕೂಡ ಈಗಾಗಲೇ ಒಂದು 15 ದಿನದಿಂದಲೇ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಕೂಡ 10% ಜಾಸ್ತಿ ಆಗ್ತಾಯಿದೆ, ಬೇರೆ ಇಷ್ಟು ದಿನ ಆಗ್ತಿರೋಂಥ ಬಗ್ಗೆ. ಸೌದೆ ಭಾಗ್ಯ ಕೂಡ ಈಗ ಕೊಟ್ಟಿದ್ದಾರೆ. ಬಟ್ ಸೌದೆ ಎಲ್ಲಿಂದ ತರೋದು ವಿಧಿನೇ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇವತ್ತು ಬಂದಿದೆ. 60 ರೂಪಾಯಿಗಿಂತ ಗ್ಯಾಸ್ ಸಿಲಿಂಡ್ರು ಇವತ್ತು 115 ರೂಪಾಯಿ ಆಗಿದೆ. ಇನ್ನು ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ, ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ನಾವೇನಾದ್ರು ಕೆಲವು ಅನಿವಾರ್ಯತೆಯಿಂದ ನಾವುಗಳು ತೀರ್ಮಾನ ಮಾಡಿದಾಗ ಟೀಕೆ ಟಿಪ್ಪಣಿಗಳು ಯಾವ ರೀತಿ ಆಗ್ತಿತ್ತು ಅಂತ ಕೂಡ ತಮಗೆ ಗೊತ್ತಿದೆ. ಈಗ ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದಕ್ಕೆ ನಾವು ಭಾಳ ಮುಂದಾಲೋಚನೆ ಇಟ್ಕೊಂಡು ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ನಡಿಗೆ ಮಾಡಿದಾಗ, ಯಾತ್ರೆ ಮಾಡಿದಾಗ, ನಮ್ಮ ಚುನಾವಣಾ ಸಂದರ್ಭದಲ್ಲಿ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಅಂಥೇಳಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ಬದುಕಿನಲ್ಲಿ ನಾವು ಕೂಡ ಪಾಲ್ಗೊಂಡಾಗಿ ಅವರಿಗೆ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂಥೇಳಿ ಈ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡು ಈಗ ನಮ್ಮ ಪ್ರತಿಯೊಂದು ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಎಲ್ಲ ಯೋಜನೆಗಳು ಇವತ್ತು ಜನರಿಗೆ ಆರ್ಥಿಕವಾಗಿ ಯಾವ ರೀತಿ ಸಹಾಯ ಆಗ್ತಾ ಇದೆ ಅನ್ನೋದಕ್ಕೆ ಇದು ನಿಮ್ಮೆಲ್ಲರೂ ಕೂಡ ಸಾಕ್ಷಿಯಾಗಿ ಇವತ್ತು ಒಪ್ಕೊಂಡಿದೆ. ಮಿಕ್ಕಿದ ಕೆಲವು ವಿಚಾರಗಳನ್ನು ನಾನು ಕೊನೆಗೆ ಸ್ವಲ್ಪ ಮಾತಾಡ್ತೀನಿ. ಈಗ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಹಾನರಬಲ್ ಮೈ ಜನರಲ್ ಸೆಕ್ರೆಟರಿ to brief you in detail on including the state and the national issues which has been affecting a common man every day in their every lives.